ರಾಬರ್ಟ್ ಫಾದರ್, ಆ ಕಡೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಆ ಸಮಾಧಿ, ಆ ಸಿಮೆಂಟ್ರಿ ಮತ್ತೆ ಅದ್ರ ಸುತ್ತಮುತ್ತ ಎಲ್ಲ ಕ್ಲೀನ್ ಮಾಡು. ಅಲ್ಲೆಲ್ಲ ಮುಳ್ಳಿನ ಗಿಡಗಳು ಬೆಳ್ಕೊಬಿಟ್ಟಿದೆ. ಆಯ್ತು ಫಾದರ್. ಹಾ, ಮಳೆ ನೀರು ನಿಂತ್ಕೋಬಾರ್ದು. ಬಿಷಪ್ ಅವ್ರು ಬರ್ತಿದ್ದಾರೆ, ಗೊತ್ತಿದೆ ತಾನೆ? ಗೊತ್ತು ಫಾದರ್. ಅಂದಾಗೆ ರಾಬರ್ಟ್, ಆ ಕಾಂಪೌಂಡ್ ಒಳಗಡೆನು ನೀಟಾಗಿ ಕ್ಲೀನ್ ಮಾಡಿಸಿಡು. ನಿನ್ಗೇನಾದ್ರೂ ಬೇಕಾದ್ರೆ ಕೇಳ್ಬಿಟ್ಟು ಇಸ್ಕೋ. ನೀನ್ ಸ್ವಲ್ಪ ಬೇಗ ಬಾ, ಮಳೆ ಬರೋದಿಕ್ ಮುಂಚೆ ನಾವ್ ಅಲ್ಲಿಗೆ ಹೋಗ್ಬೇಕು. ನಿಜನೇ, ಇದು ಸ್ವಲ್ಪ ಇಟ್ಕೋ. ನಾನು ಹೋಗಿ ಮನೆಗೆ ಬೀಗ ಹಾಕೊಂಡ್ ಬರ್ತೀನಿ. ಏನಂದ್ರೆ ಫೋನ್ ರಿಸೀವ್ ಮಾಡಿ ಮಾತಾಡು. ನಿನ್ನೆ ಬೆಳಿಗ್ಗೆ ಅಬ್ರಾಮ್ ಬಂದಿದ್ದಾನೆ ಅಂತ ಗೊತ್ತಾದ್ಮೇಲೆ ಇವತ್ ಬೆಳಿಗ್ಗೆನೆ ಮೀಟ್ ಮಾಡೋಣ ಅಂತ ಅನ್ಕೊಂಡೆ. ಹಣೆ ಬರಹ ಅಂದ್ರೆ ಇದೇ ಏನೋ. ನೋಡ್ಬೇಕಾದ ವ್ಯಕ್ತಿ ಶವ ನೋಡ್ಬೇಕಾಗ್ ಬಂತು. ಹಾ, ಯೇಸು ಪ್ರಭುವೇ. ಹಲೋ ಫಾದರ್ ಇದಾರಾ? ಹಾ ಇದಾರೆ. ಅವರು ಹೊರಗಡೆ ಹೋಗ್ಲಿಕ್ಕೆ ವೇಟ್ ಮಾಡ್ತಿದ್ದಾರೆ. ನೀವ್ಯಾರು? ಅಬ್ರಾಮ್ ಮನೆಯಿಂದ ಪೀಟರ್ ಮಾತಾಡ್ತಾ ಇದ್ದೀನಿ. ಯಾರು? ಅಬ್ರಹಂ ಅವ್ರ ಮನೆಯಿಂದ. ಓಹೋ, ತಗೊಳ್ಳಿ. ಹಲೋ ಫಾದರ್, ಡೈರೆಕ್ಟ್ ಆಗಿ ನಿಮ್ಮನ್ನು ನೋಡಬೇಕಿತ್ತು. ನಾನು ಅಲ್ಲಿಗೆ ಬರ್ತಾ ಇದ್ದೀನಿ. ಚರ್ಚ್ಗೆ ಹೋಗೋದಿಕ್ಕೂ ಮುಂಚೆ ಫೋನ್ ಬಂತು. ಇದೆಲ್ಲ ಹೇಗಾಯ್ತು? ಅವರು ಆರೋಗ್ಯವಾಗೇ ಇದ್ರಲ್ಲ. ಹಲೋ ಹಲೋ ಫಾದರ್, ಪೀಟರ್, ಹೇಗಿದ್ರು ಈ ಕಡೆ ಬರ್ತಿರಲ್ಲ, ಮಾತಾಡ್ಕೊಳ್ಳೋಣ. ಸರಿ. ಲಾರಾ, ಆಂಟಿನ ಕರ್ಕೊಂಡು ಒಳಗಡೆ ಹೋಗು. ಸ್ವಲ್ಪ ರೆಸ್ಟ್ ತಗೊಳ್ಳಿ. ಆಯ್ತು ಆಂಟಿ, ಎದ್ದೇಳಿ. ಆಂಟಿ, ಹೋಗಿ ರೆಸ್ಟ್ ತಗೊಳ್ಳಿ. ಬನ್ನಿ. ಆಂಟಿ, ಹುಷಾರು. ಆಂಟಿ, ನಡೀಲಿ. ಡಯಾನಾ, ನೀನು ಹೋಗಿ ರೆಸ್ಟ್ ತಗೋ. ಇನ್ನೂ ತುಂಬ ಟೈಮ್ ಇದೆ, ಹೋಗು. ತಗೊಳ್ಳಿ, ಇದನ್ನು ಹಾಕ್ಕೊಳ್ಳಿ. ಇದು ನಾನು ನಮ್ಮಪ್ಪನಿಗೋಸ್ಕರ ಲಂಡನ್ನಿಂದ ತಂದಿದ್ದೀನಿ. ನಮ್ಮಪ್ಪನ ಕೊನೆ ಆಸೆ ಇದಾಗಿತ್ತು. ಇಟ್ ವಾಸ್ ಹಿಸ್ ಫೇವ್ರೆಟ್. ಸಿಮೆಟ್ರಿ ಮೇಲಿಟ್ರೆ ಲೆಟ್ ಹಿಮ್ ವೇರ್ ದಿಸ್. ಹಾಂ,